ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ತಾರಾ? ಕಾಕ್ರೋಚ್ ಪಕ್ಷದ ಡೆಡ್ಲೈನ್ಗೆ ಗಂಟೆಯಷ್ಟೇ ಬಾಕಿ. ಕೇಂದ್ರ ಸರ್ಕಾರದ ನಿರ್ಧಾರದ ಮೇಲೆ ಮುಂದಿನ ನಡೆ. ಪ್ರಧಾನ್ ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಪಟ್ಟು, ಇಲ್ಲದೇ ಇದ್ರೆ ಕೇಂದ್ರದ ಜೊತೆ ಮೂರನೇ ಸುತ್ತಿನ ಮಾತುಕತೆ ಕೂಡ ಡೌಟು. ತಮ್ಮ ಹೋರಾಟ ಮತ್ತಷ್ಟು ತೀವ್ರಗೊಳಿಸೋದಕ್ಕೆ ಮುಂದಾಗಿರುವ ಕಾಕ್ರೋಚ್ ಜನತಾ ಪಕ್ಷ. ಒಂದೆಡೆ ಕಾಕ್ರೋಚ್ ಪಕ್ಷದಿಂದ ಮುಂದುವರಿದ ಪ್ರತಿಭಟನೆ, ಮತ್ತೊಂದೆಡೆ ಕೆಲವೇ ಕ್ಷಣಗಳಲ್ಲಿ ದೆಹಲಿ ಪೊಲೀಸರಿಂದ ಸುದ್ದಿಗೋಷ್ಠಿ. ಭದ್ರತಾ ವ್ಯವಸ್ಥೆ ಇಲಾಖೆ ಸಿಬ್ಬಂದಿ ಮೇಲಾದಂತಹ ಹಲ್ಲೆ ಸಂಬಂಧ ಮಾಹಿತಿ. ಲೋಕಸಭೆ ವಿಪಕ್ಷ ನಾಯಕನಿಂದಲೂ ಸುದ್ದಿಗೋಷ್ಠಿ. ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದ ರಾಹುಲ್ ಗಾಂಧಿ. ನೀಟ್ ಹೋರಾಟ ಮತ್ತಷ್ಟು ತೀವ್ರಗೊಳಿಸೋದಕ್ಕೂ ಕೂಡ ಕಾಂಗ್ರೆಸ್ ಸಿದ್ಧತೆ. ದೆಹಲಿಯಲ್ಲಿ ಇವತ್ತು ಕೂಡ ಮೆಟ್ರೋ ನಿಲ್ದಾಣಗಳು ಬಂದ್. ಒಟ್ಟಾರೆ 18 ಸ್ಟೇಷನ್ಗಳನ್ನು ಕ್ಲೋಸ್ ಮಾಡಿದ ಮೆಟ್ರೋ ನಿಗಮ. ಮುಂದಿನ ಆದೇಶದವರೆಗೂ ತೆರೆಯೋದಿಲ್ಲ 18 ನಿಲ್ದಾಣಗಳ ಬಾಗಿಲು. ಮೆಟ್ರೋ ಬಂದ್ ಮಾಡಿ, ರಸ್ತೆ ಬಂದ್ ಮಾಡಿ, ಊಟವನ್ನೂ ಬಂದ್ ಮಾಡ್ತಾರೆ. ಎಲ್ಲವನ್ನೂ ಬಂದ್ ಮಾಡೋ ಕೇಂದ್ರಕ್ಕೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾತ್ರ ತಡೆಯೋಕ್ಕಾಗಲ್ಲ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವ್ಯಂಗ್ಯ. ಪರೀಕ್ಷಾ ವ್ಯವಸ್ಥೆ ಪಾರದರ್ಶಕವಾಗಿ ಮುಂದುವರಿಸಲು ಯುವ ಜನತೆಯ ಜೊತೆ ನಿರಂತರ ಸಂವಾದ ಅಗತ್ಯ. ನೀವು ಹಂಚಿಕೊಂಡಿರುವ ಸಲಹೆಗಳನ್ನು ಗಮನಿಸಿದ್ದೇನೆ. ಮತ್ತೊಂದು ವಿಡಿಯೋ ಮೂಲಕ ಯುವ ಜನತೆಗೆ ಪ್ರಧಾನಿ ಮೋದಿ ಕೃತಜ್ಞತೆ ಸಲ್ಲಿಕೆ. ಉಪವಾಸ ಸತ್ಯಾಗ್ರಹ ಅಂತ್ಯಗೊಳಿಸಿದ್ದಕ್ಕೆ ತೀವ್ರ ಟೀಕೆಗಳು. ಟೀಕಿಸುವವರ ವಿರುದ್ಧ ಸೋನಂ ವಾಂಗ್ಚುಕ್ ಆಕ್ರೋಶ. ಡೀಲ್ ಮಾಡಿಸಿಕೊಳ್ಳಬೇಕಿದ್ರೆ 26 ದಿನ ಉಪವಾಸ ಕೂರಬೇಕಿತ್ತ, ಈಗ ಪ್ರಾಮಾಣಿಕತೆ ಸಾಬೀತುಪಡಿಸಬೇಕಾ ಅಂತ ಕಿಡಿ. ದೆಹಲಿಯಲ್ಲಿ ಕಾಕ್ರೋಚ್ ಪ್ರತಿಭಟನೆಗೆ ರಾಜ್ಯ, ಕೇಂದ್ರ ಬಿಜೆಪಿಗೆ ಶಾಕ್. ರಾಜ್ಯದಲ್ಲೂ ಜೋರಾಗ್ತಾ ಇರುವ ವಿದ್ಯಾರ್ಥಿ ಸಂಘಟನೆಗಳ ಒಗ್ಗಟ್ಟು. ಇಲ್ಲೂ ಬಿಜೆಪಿ ವಿರುದ್ಧ ಹೋರಾಟಕ್ಕೆ ಇಳಿಯೋ ಸಾಧ್ಯತೆ ಹಿನ್ನೆಲೆ ಹೆಚ್ಚಿರುವ ಟೆನ್ಷನ್. ಚಾಮುಂಡೇಶ್ವರಿ ತಾಯಿ ದರ್ಶನದ ಹೆಸರಿನಲ್ಲಿ 2,000 ರೂಪಾಯಿ ಲೂಟಿ. 20 ನಿಮಿಷದಲ್ಲಿ ದರ್ಶನ ಅಂತ 4-5 ಗಂಟೆ ಸಾಲಿನಲ್ಲಿ ನಿಲ್ಲಿಸೋದು ಯಾವ ವ್ಯವಸ್ಥೆ? ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ. ಬಿಪಿಎಲ್ ಆದಾಯದ ಮಿತಿ ಹೆಚ್ಚಿಸಲು ಸರ್ಕಾರ ತೀರ್ಮಾನ. 3 ಲಕ್ಷಕ್ಕೆ ಏರಿಕೆ ಮಾಡಬಹುದು ಅಂತ ಆಡಳಿತಾತ್ಮಕ ಸುಧಾರಣೆ ಆಯೋಗದಿಂದ ಶಿಫಾರಸು. ಆದಾಯದ ಮಿತಿ ಹೆಚ್ಚಳ ಕ್ರಮ ಜರುಗಿಸುವುದಾಗಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಮಾಹಿತಿ. ರಾಜ್ಯ ಕಾಲೇಜು ಶಿಕ್ಷಣ ಇಲಾಖೆಯ ಹೊರಗುತ್ತಿಗೆ ಸಿಬ್ಬಂದಿಗೆ ಗುಡ್ ನ್ಯೂಸ್. ಹೊಸ ಕನಿಷ್ಠ ವೇತನ ನಿಗದಿಪಡಿಸಿ ಸರ್ಕಾರ ಮಹತ್ವದ ಆದೇಶ. ಝೋನ್ 1ರ ಡಾಟಾ ಎಂಟ್ರಿ ಆಪರೇಟರ್ ಡ್ರೈವರ್ಗಳಿಗೆ 28,000, ಗ್ರೂಪ್ ಡಿ ನೌಕರರಿಗೆ 23,000 ರೂಪಾಯಿ ನಿಗದಿ. ಮಂಡ್ಯದಲ್ಲಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ವ್ಯಕ್ತಿಯ ಕೊಲೆ. ರುದ್ರೇಗೌಡ ಶವದ ಮೇಲೆ ಸ್ಕೂಟಿ ಹಾಕಿ ಎಸ್ಕೇಪ್ ಆದ ಹಂತಕರು. ಟ್ರಾನ್ಸ್ಫಾರ್ಮರ್ನಿಂದ ವಿದ್ಯುತ್ ತಗೊಳ್ಳೋ ವಿಚಾರಕ್ಕೆ ನಡೆದಿದ್ದ ಗಲಾಟೆಯೇ ಕೊಲೆಗೆ ಕಾರಣ ಅಂತ ಶಂಕೆ. ಮಂಡ್ಯದ ನಾಗಮಂಗಲದಲ್ಲಿ 2,000 ಅಕ್ರಮ ಬಾಂಗ್ಲಾ ವಲಸಿಗರು. ಕೋಳಿ ಫಾರ್ಮ್, ಕೈಗಾರಿಕಾ ಪ್ರದೇಶದಲ್ಲಿ ಕಾರ್ಮಿಕರಾಗಿ ಕೆಲಸ. ಆರ್ಟಿಐ ಕಾರ್ಯಕರ್ತ ರವೀಂದ್ರರಿಂದ ದೂರು. ಗುಜರಾತ್ನಲ್ಲಿ ಅಬ್ಬರಿಸಿ ಬೊಬ್ಬಿರಿತಾ ಇರೋ ವರುಣ. ಮೇಘರ್ಹಳ್ಳಿಯಲ್ಲಿ ಸಿಲುಕಿದ್ದವರ ರಕ್ಷಣೆ. ಇಂಡಿಯಾ ಕೋಸ್ಟ್ ಗಾರ್ಡ್ ತಂಡದಿಂದ ರಕ್ಷಣಾ ಕಾರ್ಯಾಚರಣೆ. ಭಾರೀ ಮಳೆಗೆ ಹಿಮಾಚಲ ಪ್ರದೇಶದಲ್ಲಿ ಭೂಕುಸಿತ. ಏಕಾಏಕಿ ಚಂಬಾ ಜಿಲ್ಲೆಯ ಕಾದಮುಖ್ನಲ್ಲಿ ಗುಡ್ಡ ಕುಸಿತ. ಕಲ್ಲುಗಳ ಜೊತೆ ಗುಡ್ಡ ಕುಸಿಯೋ ದೃಶ್ಯ ಮೊಬೈಲ್ನಲ್ಲಿ ಸೆರೆ. ಟೀಂ ಇಂಡಿಯಾಗೆ 2026ರ ಏಷಿಯನ್ ಗೇಮ್ಸ್ ಕ್ರಿಕೆಟ್ನಲ್ಲಿ ಕ್ವಾರ್ಟರ್ ಫೈನಲ್ಸ್ ಪ್ರವೇಶ. ಪಾಕಿಸ್ತಾನ, ಶ್ರೀಲಂಕಾ, ಬಾಂಗ್ಲಾದೇಶ ತಂಡಕ್ಕೂ ಕ್ವಾರ್ಟರ್ ಫೈನಲ್ಗೆ ನೇರ ಪ್ರವೇಶ. ಭಾರತದ ಮಹಿಳಾ ತಂಡಕ್ಕೂ ಕೂಡ ಡೈರೆಕ್ಟ್ ಕ್ವಾರ್ಟರ್ ಫೈನಲ್ಸ್ ಎಂಟ್ರಿ. ನಿನ್ನೆ ರಿಲೀಸ್ ಆಗಬೇಕಿದ್ದ ರಾಮಾಯಣ ಟ್ರೇಲರ್ ಮುಂದೂಡಿಕೆ. ಟ್ರೇಲರ್ ಪೋಸ್ಟ್ಪೋನ್ ಆಗೋಕೆ ಕಾರಣ ನೀಟ್ ಪ್ರತಿಭಟನೆ ಅಲ್ಲ. ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಸಿನಿಮಾದ ಜೊತೆಗೆ ಅಟ್ಯಾಚ್ ಆಗಲಿದೆ ಟ್ರೇಲರ್. ಗಿಲ್ಲಿ ನಟ ನಟಿಸ್ತಾ ಇರುವ ಪಳಾರ್ ಸಿನಿಮಾದ ಫಸ್ಟ್ ಶೆಡ್ಯೂಲ್ ಕಂಪ್ಲೀಟ್.
ಪಳಾರ್ ಸಿನಿಮಾ ಚಿತ್ರೀಕರಣದ ಒಂದಷ್ಟು ವಿಡಿಯೋ ವೈರಲ್. ಸಿನಿಮಾಗೆ ಚಂದ್ರಮೋಹನ್ ಆಕ್ಷನ್ ಕಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.